ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮ್ಯಾಂಡೇಟ್ HSN ಕೋಡ್ ಅನ್ನು ಸೆಟಪ್ ಮಾಡುವುದನ್ನು ತೋರಿಸುತ್ತಿದ್ದೇವೆ. ಮೊದಲು ಮೋಡ್ಗೆ ಹೋಗಿ ಮತ್ತು ಸೆಟ್ಟಿಂಗ್ಸ್ ಆಯ್ಕೆ ಮಾಡಿ. ಇದು ನಿಮ್ಮನ್ನು ಸೆಟ್ಟಿಂಗ್ಸ್ ಪುಟಕ್ಕೆ ಕರೆದೊಯ್ಯುತ್ತದೆ. ಈಗ ಪರ್ಚೇಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಮ್ಯಾಂಡೇಟ್ HSN ಕೋಡ್ ಆಯ್ಕೆಯನ್ನು ಕಾಣಬಹುದು. ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಿ HSN ಅನ್ನು ಖರೀದಿಯಲ್ಲಿ ಮ್ಯಾಂಡೇಟ್ ಮಾಡಲು. ಸಕ್ರಿಯಗೊಳಿಸಿದ ನಂತರ ಇನ್ನೂ 2 ಆಯ್ಕೆಗಳು ಕಾಣಿಸುತ್ತವೆ: ಮಿನಿಮಮ್ HSN ಲೆಂಗ್ತ್ ಮತ್ತು ಮ್ಯಾಕ್ಸಿಮಮ್ HSN ಲೆಂಗ್ತ್. ನಾವು ಕನಿಷ್ಠ ಉದ್ದವನ್ನು 4 ಮತ್ತು ಗರಿಷ್ಠ ಉದ್ದವನ್ನು 8 ಎಂದು ಹೊಂದಿದ್ದೇವೆ. ಈ ಸೆಟ್ಟಿಂಗ್ಸ್ ಅನ್ನು ಸರಿಪಡಿಸಿದ ನಂತರ ಸೇವ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ನಿಮ್ಮ ಅಗತ್ಯಗಳಿಗೆ ಹೊಂದುವಂತೆ ಯಶಸ್ವಿಯಾಗಿ ನವೀಕರಿಸಲಾಗುತ್ತದೆ. ಈಗ ಪರ್ಚೇಸ್ಗೆ ಹೋಗಿ. ಇದು ಪರ್ಚೇಸ್ ಎಂಟ್ರಿ ಸ್ಕ್ರೀನ್. ನೀವು ಖರೀದಿಸಲು ಬಯಸುವ ಐಟಂ ಅನ್ನು ನಮೂದಿಸಿ ಮತ್ತು ಅಗತ್ಯವಿರುವ ಪ್ರಮಾಣ, ಸರಿಯಾದ ಬ್ಯಾಚ್ ಅನ್ನು ಆಯ್ಕೆ ಮಾಡಿ. HSN ಕೋಡ್ ಗಮನಿಸಿ, ಅದು 8 ಅಕ್ಷರಗಳ ಉದ್ದವಾಗಿದೆ. ನವೀಕರಿಸಿದ ಸೆಟ್ಟಿಂಗ್ಸ್ ಅನ್ನು ಪರೀಕ್ಷಿಸಲು ನಾವು HSN ಕೋಡ್ಗೆ ಇನ್ನೂ 2 ಅಕ್ಷರಗಳನ್ನು ಸೇರಿಸುತ್ತೇವೆ ಮತ್ತು ಏನಾಗುತ್ತದೆ ನೋಡಿ. ಇನ್ವಾಯ್ಸ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಮತ್ತು ಪೂರೈಕೆದಾರರ ವಿವರಗಳು, ಸಬ್ಮಿಟ್ ಕ್ಲಿಕ್ ಮಾಡಿ. GST ಮತ್ತು HSN ಕೋಡ್ ಅನ್ನು ನವೀಕರಿಸಲು ದೃಢೀಕರಣಕ್ಕಾಗಿ ಪ್ರಾಂಪ್ಟ್ ಕಾಣಿಸುತ್ತದೆ. ನೀವು ಮುಂದುವರಿಯಲು ಬಯಸಿದರೆ ಸಬ್ಮಿಟ್ ಕ್ಲಿಕ್ ಮಾಡಿ. ನೀವು ಯಾವಾಗಲಾದರೂ ಹಿಂದಿರುಗಬಹುದು ಅಥವಾ ಇಲ್ಲಿ ಖರೀದಿಯನ್ನು ಸಂಪಾದಿಸಬಹುದು. ಈಗ ನಾವು ಸಬ್ಮಿಟ್ ಕ್ಲಿಕ್ ಮಾಡುತ್ತೇವೆ. ಒಂದು ಸಂದೇಶ ಕಾಣಿಸುತ್ತದೆ. HSN ಕೋಡ್ 4 ಮತ್ತು 8 ಅಕ್ಷರಗಳ ನಡುವೆ ಇರಬೇಕು ಎಂದು ಹೇಳುತ್ತದೆ, ಏಕೆಂದರೆ ನಾವು 8 ಅಕ್ಷರಗಳ ಮಿತಿಯನ್ನು ಮೀರಿಸಿದ್ದೇವೆ. ನೀವು HSN ಅನ್ನು 8 ಅಕ್ಷರಗಳ ಮಿತಿಗೆ ಹೊಂದಿಸಿದರೆ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿದರೆ ಪರ್ಚೇಸ್ ಇನ್ವಾಯ್ಸ್ ಯಶಸ್ವಿಯಾಗಿ ರಚಿಸಲಾಗುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.